ಎಲ್ರಿಗೂ ನಮಸ್ತೆ. ನಿಮಗೆಲ್ಲರಿಗೂ ವಂಡರ್ ಬೈಟ್ಸ್ನಲ್ಲಿ ಸ್ವಾಗತ. ಇವತ್ತು ನಾನು ಚಿಕನ್ ಲಾಕ್ಸ್ ತಯಾರಿಸುವ ಸುಲಭ ವಿಧಾನ ಹೇಳಿಕೊಳ್ಳಿಕ್ಕೆ ಬಯಸ್ತಿದ್ದೇನೆ. ಸೊ ಇಲ್ಲಿ ನೋಡೋಣ ಯಾವ ರೀತಿ ಸುಲಭವಾಗಿ ತಯಾರಿಸಬಹುದು. ಸೊ ಎಲ್ಲಕ್ಕಿಂತ ಮೊದಲು ನಾನಿಲ್ಲಿ ಬಾಯ್ಲ್ ಮಾಡಿರುವ ಬಟಾಟೆ ತೊಗೊಂಡಿದ್ದೇನೆ. ಇದನ್ನು ಸ್ಮ್ಯಾಶ್ ಮಾಡ್ತಿದ್ದೇನೆ. ಸ್ಮ್ಯಾಶ್ ಮಾಡುವಾಗ ನೋಡಿಕೊಳ್ಳಿ, ಗಂಟು ಗಂಟು ಬಾಕಿ ಇರಕೂಡದು. ಸೊ ಇಲ್ಲಿ ನೈಸ್ಲಿ ಸ್ಮ್ಯಾಶ್ ಆಗಿದೆ. ಸೊ ಇದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಅದರೊಟ್ಟಿಗೆ 2 ಸ್ಪೂನ್ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚಿಕನಿನ ಸಣ್ಣ ಸಣ್ಣ ಪೀಸನ್ನು ಕಟ್ ಮಾಡಿ ಬಾಯ್ಲ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಬಾಯ್ಲ್ ಮಾಡುವಾಗ ಉಪ್ಪನ್ನು ರುಚಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಇದರೊಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೌಡರನ್ನು 2 ಚಮಚ ಆ್ಯಡ್ ಮಾಡ್ಕೊಳ್ಬೇಕು. ಪೇಸ್ಟ್ ಕೂಡ ಯೂಸ್ ಮಾಡಬಹುದು. ಅರ್ಧ ಚಮಚ ದಾಲ್ಚಿನ್ನಿ ಪೌಡರ್, 1 ಚಮಚ ಗರಂ ಮಸಾಲ ಪೌಡರ್, ಅರ್ಧ ಚಮಚ ಅರಿಶಿನ ಹಾಕ್ಕೊಳ್ಳಿ, ಮತ್ತೊಂದು 1/4 ಚಮಚ ಚಾಟ್ ಮಸಾಲ ಪೌಡರ್. ಸೊ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಇನ್ನು ನೆಕ್ಸ್ಟ್ ಇದಕ್ಕೆ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು. ಅದರೊಟ್ಟಿಗೆ 100 ಗ್ರಾಮ್ ಕೊತ್ತಂಬರಿ ಸೊಪ್ಪು ಮತ್ತೊಂದು 4 ಪುದೀನ ಎಲೆ ಇವೆರಡನ್ನು ಒಟ್ಟಿಗೆ ಚಾಪ್ ಮಾಡಿ ಇಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಸೊ ಮಿಕ್ಸ್ ಆಯಿತು. ಈಗ 2 ಚಮಚ ಎಣ್ಣೆಯನ್ನು ತಗೊಳ್ಳಿ. ನೀವು ಅಡುಗೆ ಕೋಣೆಯಲ್ಲಿ ಯಾವುದು ಉಪಯೋಗಿಸ್ತೀರಾ, ಯಾವುದೇ ಎಣ್ಣೆ ನಡೀತದೆ, ನಿಮ್ಮ ಕುಕ್ಕಿಂಗ್ ಆಯಿಲ್. ನಾನಿಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಅದರೊಟ್ಟಿಗೆ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಕರಿಮೆಣಸಿನ ಪೌಡರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೇನೆ. 2 ಚಮಚ ಕರಿಮೆಣಸಿನ ಪೌಡರ್ ಮತ್ತು 1 ಚಮಚ ಗ್ರೀನ್ ಚಿಲ್ಲಿ ಸಾಸ್. ನಿಮಗೆ ಖಾರ ತುಂಬ ಇಷ್ಟ ಆಗೋದಾದರೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್, ಕೆಂಪು ಮೆಣಸಿನ ಪೌಡರ್ ಕೂಡ ಉಪಯೋಗಿಸಬಹುದು. ಸೊ ಇಲ್ಲಿ ಡಫ್ ರೆಡಿ ಆಯಿತು. ಇನ್ನು ಲಾಕ್ ಶೇಪ್ ಕೊಡುವ ನಾವು ಇವೆಲ್ಲವನ್ನು. ಸೊ ಕೈಗೆ ನಿಮಗೆ ಅಂಟಿಕೊಳ್ಳೋದಿಲ್ಲ. ಇನ್ ಕೇಸ್ ಅಂಟಿಕೊಂಡ್ರೆ ನೀವು ನೀರನ್ನು ಉಪಯೋಗಿಸಬಹುದು. ನಾವಿಲ್ಲಿ ಆಲ್ರೆಡಿ ಎಣ್ಣೆ ಮಿಕ್ಸ್ ಮಾಡಿದ್ದೇವಲ್ಲ, ಸೊ ಈಸಿಯಲ್ಲಿ ಬರ್ತದೆ, ಸುಲಭವಾಗಿ ಆಗ್ತದೆ. ಸೊ ನೋಡಿ, ಈ ರೀತಿ ನಾನು ಡಫನ್ನು ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದೇನೆ. ಸೊ ಎಣ್ಣೆ ಬಿಸಿಯಾಗೋ ತನಕ ನಾವಿದನ್ನು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳುವ. ನೋಡಿ, ಈ ರೀತಿ ಎಲ್ಲವನ್ನು ಬ್ರೆಡ್ ಕ್ರಮ್ಸ್ನಲ್ಲಿ ಡಿಪ್ ಮಾಡ್ಕೊಳ್ಳಿ. ಸೊ ಇದು ಇಲ್ಲಿ ರೆಡಿ ಆಯಿತು. ಅಲ್ಲಿ ನಮ್ಮ ಎಣ್ಣೆ ಕೂಡ ಬಿಸಿಯಾಗಿದೆ. ಸೊ ಇದನ್ನಿನ್ನು ಡೀಪ್ ಫ್ರೈ ಮಾಡಿಕೊಳ್ಳುವ. ಸೊ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಸೊ 4ರಿಂದ 5 ನಿಮಿಷ ಬೇಯ್ದ ನಂತರ ಇದನ್ನು ತಿರುಗಿಸಿ ಹಾಕಿ, ಪುನಃ ಒಂದು 3-4 ನಿಮಿಷದಲ್ಲಿ ಪುನಃ ತಿರುಗಿಸಿ ಹಾಕಿ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಬೇಯಿಸಿ. ಸೊ ಇಲ್ಲಿ ನಮ್ಮ ಚಿಕನ್ ಲಾಕ್ಸ್ ರೆಡಿ ಆಯಿತು ನೋಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದೆಂದು ಅನಿಸ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೊನೆ ತನಕ ವೀಕ್ಷಿಸಿದ್ದೀರಾ, ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.